ರಾಜೀನಾಮೆ ಕೊಡಿಸಿದ್ರೆ ಬಿಜೆಪಿ ದಾಖಲೆ ಕೊಡ್ತಾರ ನಾವು ಈ ತರ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ದಾಖಲೆ ಕೊಟ್ಟಿದಾರಲ್ಲ, ಗವರ್ನರ್ಗೆ ದಾಖಲೆ ಕೊಟ್ಟಿದ್ದಾನೆ ಅವರು ಮಾಡಿದ್ರು, ಅವ್ರ ಮೇಲೆ ಆಕ್ಷನ್ ತಗೊಂಡ್ಲಿ. ಬಿಡುಗಡೆ ಮಾಡ್ಬೇಕಂತ ಯಾವ್ದನ್ನ ದಾಖಲೆಗಳನ್ನ ಬಿಜೆಪಿ ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತ ಪರಮೇಶ್ವರ್ ಕೂಡ ಅದನ್ನೇ ಹೇಳಿದ್ದಾರೆ. ಅಲ್ಲ, ಈಗ ಅವ್ರಂಗೆ ಕೆಂಪಣ್ಣಂದ್ ಇಟ್ಕೊಂಡು ಅವರು ಕೇಳಿದ್ರು, ಯಾವ ಮುಖ ಇಟ್ಕೊಂಡು ಕೇಳಿದ್ರು? 40% ಸರ್ಕಾರ ಪೇ CM ಅಂದ್ರಲ್ಲ, ಏನಾಯ್ತು ನಿಮ್ ಬಂಡವಾಳ ಇವಾಗ? ಈಗ ಕಂಪ್ಲೇಂಟ್ ಕೊಟ್ಟಿರೋರು RTI ಕಾರ್ಯಕರ್ತ, ಅದಕ್ಕೆ ಉತ್ತರ ಕೊಡ್ಲಿ, ಅವನ ಮೇಲೆ ಕೇಸ್ ಹಾಕ್ಲಿ ಅವನ ಮೇಲೆ. ಈಗ 20ನೇ ತಾರೀಕು ಯಾಕೆ ಅವರು ಸ್ಟ್ರೈಕ್ ಕಾಲ್ ಮಾಡ್ತಾ ಇದ್ದಾರೆ? ಅತಿಯಾದ ಭ್ರಷ್ಟಾಚಾರ ಅಂತ ತಾನೇ ಮಾಡಿರೋದು. ಮತ್ತೆ ಎಲ್ಲ ರದ್ದು ಮಾಡ್ಲಿ, ಅವ್ರು ಕೊಟ್ಟಿರೋ ಲೈಸೆನ್ಸ್ ಎಲ್ಲ ರದ್ದು ಮಾಡ್ಲಿ. ತಾಕತ್ತಿದ್ರೆ ಇವ್ರಿಗೆ, ಇವ್ರ ತಾಕತ್ತು ನಮ್ಮ ಮೇಲೆ ತಾಕತ್ತು ಹೇಳ್ತಾರಲ್ಲ, ಈ ತಾಕತ್ತಿದ್ರೆ ಸ್ಟ್ರೈಕ್ ಮಾಡ್ತಾವ್ರಲ್ಲ, ಸರ್ಕಾರಕ್ಕೆ ಆದಾಯ ತಾನೇ ಹೋಗ್ತೈತಲ್ಲ, ಸರ್ಕಾರಕ್ಕೆ ಆದಾಯ ಹೋಗ್ತೈತಲ್ಲ, 100 ಕೋಟಿ ಹೋಗ್ತೈತಲ್ಲ, ಅದು ಆದಾಯ 1000 ಕೋಟಿ ಮೇಲೆ ಹೋಗ್ತೈತೆ ಆದಾಯ. ಕೇಸ್ ಹಾಕ್ಲಿ, ಹಿಂಗೆ ನಮ್ಮ ಆದಾಯ ಹೋಗ್ತಾ ಇದೆ ಅಂತ ಹೇಳಿ ಕೇಸ್ ಹಾಕ್ಲಿ. ಅವ್ರನ್ನ ಅಂಗಡಿಗಳನ್ನೆಲ್ಲ ರದ್ದು ಮಾಡಿ. ನಿಮ್ಮ ಹತ್ರನೇ ಐತಲ್ಲ ಅಧಿಕಾರ, ಮಾಡಿ. ಅದಕ್ಕೆ ತಯಾರಿಲ್ಲಲ್ಲ ನೀವು. ಈ ಕಾಂಗ್ರೆಸ್ ಸರ್ಕಾರ ಪ್ರಧಾನಮಂತ್ರಿಗಳ ಮೇಲೆ ಒಂಥರ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಫಸ್ಟು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ, ಆಪಾದನೆ ಮಾಡಿದವ್ರ ತಪ್ಪಿದ್ರೆ, ಅವ್ನು ಮಾಡಿರೋದು ತಪ್ಪಿದ್ರೆ ಅವನ ಮೇಲೆ ಆಕ್ಷನ್ ಮಾಡಿ. ಎರಡನೇದು, ತಪ್ಪಾಗಿದೆ ನಿಜ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅಂಗಡಿಗಳೆಲ್ಲ ಬಂದ್ ಮಾಡ್ತಾ ಇದ್ದಾರೆ. ರಾಜ್ಯದ ಬೊಕ್ಕಸಕ್ಕೆ ಸುಮಾರು 2,000 ಕೋಟಿ ಲಾಸ್ ಆಗ್ತೈತೆ ಒಂದ್ ದಿನಕ್ಕೆ. ಅದರ ಮೇಲೆ ಆಕ್ಷನ್ ತಗೊಂಡ್ಲಿ. ನಿಮ್ ಕೈಲಿ ಅಧಿಕಾರ ಇದೆಯಲ್ಲ, ಮಾಡಿ. ಆಮೇಲೆ ಮೋದಿನ ಕೇಳಿ. ನೀವೇ ಲೈಸೆನ್ಸ್ ಕೊಟ್ಟಿರಿ. ನೀವೇ ಲೈಸೆನ್ಸ್ ಕೊಡ್ತಾ ಇರೋದು, ನೀವೇ ಮಂತ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾ ಇರೋದು. ಮಾಡಿ. ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ, ಬಿಜೆಪಿ ಅವರಿಗೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಜೈಲಿಗೆ ಹೋಗೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ವರದಿ ಬರತಕ್ಕಣ ಅಂತ ಹೇಳಿದ್ದಾರೆ. ಈಗ ಜೈಲಿಗೆ ಹೋಗಿ ಬಂದಿರೋದು ಅವರು. ಯಾರ್ಯಾರು ಹೋಗಿದ್ದಾರೆ ಗೊತ್ತಲ್ಲ? ನಾಗೇಂದ್ರ ಹೋಗಿದ್ದಾರೆ, DK ಶಿವಕುಮಾರ್ ಹೋಗಿದ್ದಾರೆ, ಈಗ CM ಅವರು ಬಾಗಲಲ್ಲಿ ನಿಂತಿದ್ದಾರೆ, ಕದ ತಟ್ತಾ ಇದಾರಲ್ಲ. ನಮ್ಮವ್ರು ಯಾರು ನಿಂತಿದ್ದಾರೆ? ಹೋಗಿ ಯಾರು ನಿಂತಿಲ್ಲಲ್ಲ. ನಿಮ್ 40% ಅಂದ್ರೆ ಟುಸ್ ಪಟಾಕಿ ಆಗೋಯ್ತಲ್ಲ. ಈಗ ಕೋವಿಡ್ದು ಅದೇ ಗತಿನೇ. ಸರ್, ಈಗ ವಕ್ಫ್ ವಿಚಾರ ಮತ್ತೆ 40% ಆರೋಪ ಸುಳ್ಳು ಅನ್ನುವಂತಹ ವರದಿ ವಿಚಾರ ಇಟ್ಕೊಂಡು ಯಾವ ರೀತಿ ಹೋರಾಟ ಮಾಡ್ತೀರಾ ಅಂತ. ವಕ್ಫ್ ವಿಚಾರದಲ್ಲಿ ನಿಮ್ಮ ಹೋರಾಟದಲ್ಲ ಗೊಂದಲ ಇದೆ, 40% ವಿಚಾರದಲ್ಲೂ ಒಗ್ಗಟ್ಟು ಕಾಣಿಸ್ತಾ ಇದೆ ನಿಮ್ಮಲ್ಲಿ. ಏನು ಒಗ್ಗಟ್ಬೇಕು? ಎರಡು ಬಣ ಆಗಿದೆ. ನೋಡಿ, ಈ ವಕ್ಫ್ ಬೋರ್ಡ್ ಅಲ್ಲಿ ಯಾರೇ ಹೋರಾಟ, ಈಗ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಸ್ವಾಗತ ಮಾಡಿದ್ದೀರಿ. ಅದೇ ರೀತಿ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಾ ಇದ್ದಾರೆ, ಹಿಂದೂ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ, ಬೆಂಬಲ ಮಾಡಿದ್ದೀರಿ. ರಾಜ್ಯ ಅಧ್ಯಕ್ಷರು ಹೇಳಿದಾರಲ್ಲ, ಯಾರೇ ಹೋರಾಟ ಮಾಡಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೂರ್ತಿ ಸಹಕಾರ ಅಂತ ಹೇಳಿದ್ದಾರೆ. ಮುಗೀತು ಅಲ್ಲಿಗೆ. ತಂಡಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಬರ್ತಾರ ಸರ್? ಏನ್ ಮಾತುಕತೆ ಆಗಿದೆಯಾ? ಮಾತಾಡ್ತೀರಿ. ಯಾಕಂದ್ರೆ ಘೋಷಣೆ ಮಾಡಿದ್ರು ಕೂಡ ಅವರು ಪ್ರತ್ಯೇಕ ತಂಡ ಮಾಡ್ಕೊಂಡು ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ತಂಡದಲ್ಲಿ ಯಾರ್ಯಾರು ಇದಾರೋ ಅವ್ರ ಜೊತೆ ಎಲ್ಲ ನಾನು ಮಾತಾಡ್ತೀನಿ, ಮಾತಾಡಿ ಕರ್ಕೊಂಡು ಹೋಗುವಂತ ವಾಯ್ಸ್. ಅದ್ರಲ್ಲಿ ಏನಿದೆ? ಯಾರು ಬೇಕಾದ್ರೂ ಅವರು ಬರ್ಬೋದು, ಹೋಗ್ಬೋದು. ಇದು ವಕ್ಫ್ ವಿಚಾರವಾಗಿ ನಡೆದಂತ ಹೋರಾಟ. ಯತ್ನಾಳ್ ಅವರು ಈ ವಿಚಾರವನ್ನ ಮೊದಲು ಪ್ರಸ್ತಾವ ಮಾಡಿದ್ದೆ ಅವರು. ಕರ್ನಾಟಕಕ್ಕೆ ಮೊದಲು ಪ್ರಸ್ತಾವ ಮಾಡಿದವರು ಅವರು. ನೋಡಿ, ನೇತೃತ್ವ ಕೊಟ್ಟಿರೋದೆಲ್ಲರದು ಕೂಡ ರಾಜ್ಯ ಅಧ್ಯಕ್ಷರದು, ವಿರೋಧ ಪಕ್ಷದ ನಾಯಕರು ಮತ್ತು ವಿಧಾನ ಪರಿಷತ್ತಲ್ಲಿ ನಾಯಕರಾಗಿರೋರು. ಅದು ನ್ಯಾಚುರಲ್, ಎಲ್ಲಾ ಪಾರ್ಟಿಯಲ್ಲೂ ಹಂಗೆ ಮಾಡೋದು. ಸ್ಪೆಷಲ್ ಕ್ಯಾಟಗರಿ ಯಾವುದೂ ಇಲ್ಲ, ಎಲ್ಲಾ ಪಾರ್ಟಿಯಲ್ಲೂ ಹಂಗೆ ಮಾಡೋದು. ಮಾಜಿ ಮುಖ್ಯಮಂತ್ರಿಗಳೆಲ್ಲ ಈ ನೇತೃತ್ವದ ಕೆಳಗಡೆನೆ ಇರುವಂತದ್ದು. ಎಲ್ಲೋ ಒಂದ್ ಕಡೆ ನಿಮ್ ಕೈಯಲ್ಲಿ ಚಿನ್ನ ಸ್ಪೂನ್ ಇದೆ ಸರ್, ಅದ್ರಲ್ಲಿ ನೀವು ತಿನ್ನಕ್ ಆಗ್ತಾ ಇಲ್ಲ, ಯಾಕೆ ಅಂತ. ಚಿನ್ನ ಸ್ಪೂನ್ ಅಲ್ಲ, ಚಿನ್ನ ಸ್ಪೂನು
ಇಟ್ಕೊಂಡು ಹುಟ್ಟಿರೋರೆಲ್ಲ ಅಲ್ಲಿ 10 ಜನಪಥ ಅದು ಅಲ್ಲಿದ್ದಾರೆ. ಮೋದಿಯವರು ಟೀ ಮಾರ್ಕೊಂಡು ಬಂದಿರೋದು, ಅವ್ರು ಕೇಳ್ಬೇಕು ಪ್ರಶ್ನೆ. ಚಿನ್ನ ಸ್ಪೂನಲ್ಲಿ ಉಟ್ಕೊಂಡಿರೋರು ಅವರು, ನಾವಲ್ಲ.